ಬಂಗಾರದ ಜಿಂಕೆ ರೂಪದಲ್ಲಿದ್ದ ಮಾರೀಚ ಅದು ರಾಕ್ಷಸ ಮಾಯೆ ಎಂದು ಅರಿತುಕೊಂಡ ರಾಮ ಎಚ್ಚೆತ್ತುಕೊಂಡ. ಅಷ್ಟರಲ್ಲಿ ಅಲ್ಲಿಗೆ ಆಗಮಿಸಿದ ಲಕ್ಷ್ಮಣನು ಅಣ್ಣನಿಂದ ವಾಸ್ತವ ಏನೆಂದು ತಿಳಿದುಕೊಂಡು ಕೋಪೋದ್ರಿಕ್ತನಾದ. ಸೀತೆಗೆ ಯಾವುದೋ ಆಪತ್ತು ಸಂಭವಿಸಲಿದೆ ಎಂದು ಮನಸ್ಸು ಕೇಡು ಶಂಕಿಸಿದಾಗ ಲಕ್ಷ್ಮಣ ಸಮೇತನಾಗಿ ಶ್ರೀರಾಮಚಂದ್ರನು ಪರ್ಣಶಾಲೆಗೆ ಮರಳಿದನು. ರಾಮ ಲಕ್ಷ್ಮಣರು ಕುಟೀರದಲ್ಲಿ ಇಲ್ಲದ ಸಮಯದಲ್ಲಿ ರಾವಣಾಸುರನು ಸನ್ಯಾಸಿಯ ರೂಪ ಧರಿಸಿ ಕುಟೀರದ ಮುಂದೆ ನಿಂತುಕೊಂಡು ಭವತಿ ಭಿಕ್ಷಾಂ ದೇಹಿ, ಭವತಿ ಭಿಕ್ಷಾಂ ದೇಹಿ ಎಂದು ಕಪಟ ಬುದ್ಧಿಯಿಂದ ಭಿಕ್ಷಾಟನೆ ಪ್ರಾರಂಭಿಸಿದ. ರಾವಣಾಸುರನ ಮೋಸವನ್ನು ಅರಿಯದ ಸೀತೆ ಭಿಕ್ಷೆಯನ್ನು ರಾವಣನಿಗೆ ನೀಡಲೆಂದು ಹೊರಗೆ ಆಗಮಿಸಿದಳು. ಮಾಯದ ಮಾತುಗಳಿಂದ ಸೀತೆಯನ್ನು ರಾವಣಾಸುರನು ಲಕ್ಷ್ಮಣ ರೇಖೆಯನ್ನು ದಾಟಿಸಿ ಆ ಪವಿತ್ರ ಮಹಾಸಾಧ್ವಿಯನ್ನು ಭೂಸಮೇತವಾಗಿ ಅಪಹರಿಸಿದ. ಅವನ್ ಸ್ವಾರ್ಥಕ್ಕೋಸ್ಕರ ಸೀತೆನ ರಾಮಯಿಂದ ದೂರ ಮಾಡಿ ರಾವಣಾಸುರ ಕರ್ಕೊಂಡು ಹೋಗಿದ್ದು ತಪ್ಪಲ್ವೇನಮ್ಮ? ತಪ್ಪಷ್ಟೇ ಅಲ್ಲ ಕಂದ, ಮಹಾಪಾಪ ಕೂಡ. ಆದರ್ಶ ದಂಪತಿಗಳನ್ನ ಬೇರೆ ಮಾಡಿದ್ರೆ ಎಂಥವನೇ ಆದ್ರೂ ಶಿಕ್ಷೆ ಅನುಭವಿಸೋದು ತಪ್ಪಿದ್ದಲ್ಲ ಅಂತ, ನಾಶ ನಿಶ್ಚಿತ ಅಂತ ರಾವಣಾಸುರನ್ ಮೂಲಕ ನಮ್ ಎಲ್ರಿಗೂ ಈ ರಾಮಾಯಣ ನೀತಿ ಬೋಧಿಸ್ತಿದೆ. ಅದಕ್ಕೆ ಪ್ರತಿಯೊಬ್ರು ರಾಮಾಯಣ ಗ್ರಂಥನ ಓದಿ ಅದ್ರಲ್ಲಿರೋ ಒಳ್ಳೆತನನ ತಿಳ್ಕೊಂಡು ಕೆಟ್ಟದ್ರಿಂದ ದೂರ ಇರಬೇಕು. ಆವಾಗ್ಲೇ ಎಲ್ಲಾರ ಜೀವನನೂ ಸುಖ ಸಂತೋಷದಿಂದ ತುಂಬ ಹೋಗುತ್ತೆ. ಅದು ತಪ್ಪೇ ಆದ್ರೂ, ನಾನು ನಾಶನೇ ಆದ್ರೂ ಸರಿ, ರಾಧಿಕಾನ ಭಾವನಿಂದ ದೂರ ಮಾಡಿ ಭಾವನ್ನ ನಾನ್ ಸ್ವಂತ ಮಾಡ್ಕೋತೀನಿ. ಇವತ್ತಿಗಿಷ್ಟು ಸಾಕಮ್ಮ, ಈಗ ಎಲ್ರೂ ಹೋಗಿ ಮಲ್ಕೊಳ್ಳಿ. ಗುಡ್ ನೈಟ್ ಅಮ್ಮ. ಗುಡ್ ನೈಟ್. ಥ್ಯಾಂಕ್ ಯು. ರಾಧಿಕಾ ಅವರೇ, ಇವತ್ತು ನಾವಿಬ್ರು ಒಟ್ಟಿಗೆ ಆಫೀಸಿಗೆ ಹೋಗ್ಬೇಕು, ಸರಿನಾ? ನಾನು ಆಫೀಸಿಗೆ ಯಾಕ್ರಿ? ಮೊದಲನೇದು ನೀವು ಆಫೀಸನ್ನು ನೋಡಬೇಕು, ಎರಡನೇದು ಆಫೀಸ್ ಸ್ಟಾಫ್ ಎಲ್ಲ ನಿಮ್ಮನ್ನು ನೋಡಬೇಕು ಅಂತಿದ್ದಾರೆ. ಒಂದ್ಸಲ ಪರಿಚಯ ಮಾಡಿಸಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಇಲ್ಲ ಅಂದೆ ಬನ್ರಿ ಪ್ಲೀಸ್. ಆಫೀಸ್ಗಾ? ಓಕೆ. ಥ್ಯಾಂಕ್ ಯು ವೆರಿ ಮಚ್. ಅಮ್ಮ, ಇಬ್ರು ಸೇರಿ ಟಿಪ್ ಟಾಪ್ ಆಗಿ ರೆಡಿಯಾಗಿ ಎಲ್ಲೋ ಹೋಗ್ತಿದ್ದಾರೆ ಅನ್ಸುತ್ತೆ. ಹೌದೇ? ಹೌದು ಅಂದ್ರೆ ಅವ್ರಿಬ್ರು ಹಾಗೂ ಊರೆಲ್ಲ ಸುತ್ತಾ ಇದ್ರೆ ನನ್ನ ಪರಿಸ್ಥಿತಿ ಏನು? ಅಮ್ಮ, ನಾನು ಆಫೀಸಿಗೆ ಹೋಗಿ ಬರ್ತೀನಿ. ಏನ್ ಕಂದ? ಇವತ್ತು ರಾಧಿಕಾ ಅವ್ರನ್ನ ಕರ್ಕೊಂಡು ನಾನು ಆಫೀಸಿಗೆ ಹೋಗ್ತಿದ್ದೀನಿ. ಒಳ್ಳೇದು ಕಂದ. ಬಾವಾ, ನಿನ್ ಜೊತೆ ನಾನು ಆಫೀಸಿಗೆ ಬರ್ತೀನಿ ಬಾವಾ. ನಿಮ್ ಆಫೀಸ್ ನಾನು ಯಾವತ್ತೂ ನೋಡಿಲ್ಲ. ಗಂಡ ಹೆಂಡತಿ ಇಬ್ರು ಆಫೀಸಿಗೆ ಹೋಗ್ತಿದ್ರೆ ಅವ್ರ ಮಧ್ಯೆ ಶಿವಪೂಜೆಲ್ ಕರಡಿ ತರ ನೀನ್ ಯಾಕೆ? ಅಮ್ಮ ರಾಧಿಕಾ, ಮೊದಲನೇ ಸಲ ಆಫೀಸಿಗೆ ಹೋಗ್ತಿದ್ಯಲ್ವಾ, ದೇವ್ರ ಕೈ ಮುಗ್ದು ಹೋಗಮ್ಮ.
ಸೆಂಟಿಮೆಂಟ್ಗಳಿಗೆ ಬೆಲೆ ಕೊಡೋ ಅತ್ತೆಗೆ ಅದೇ ಸೆಂಟಿಮೆಂಟಿಂದನೇ ಪೆಟ್ಟು ಕೊಟ್ಟು ರಾಧಿಕಾ ಆಫೀಸ್ಗೆ ಹೋಗದೆ ಇರೋ ಥರ ಮಾಡ್ತೀನಿ. ಹೋಗಿ ಬರ್ತೀವಮ್ಮ. ನಡಿ ಕಂದ. ಅಮ್ಮ ಹೋಗಿ ಬರ್ತೀವಮ್ಮ. ಅಯ್ಯಯ್ಯೋ, ಅಕ್ಕ ಮೊದಲನೇ ಸಲ ಆಫೀಸಿಗೆ ಹೋಗೋವಾಗ್ಲೇ ಕಾರ್ ಟೈರ್ ಪಂಚರ್ ಆಗಿದ್ಯಲ್ಲ. ಇದ್ಯಾಕೋ ಅಪಶಕನದ ಥರ ಇದೆಯಲ್ಲ. ನಾವು ಹೋಗ್ತಿರೋದು ಈ ಕಾರಲ್ಲಲ್ಲ ಮಲ್ಲೇಶ್ವರಿ, ಆ ಕಾರಲ್ಲಿ. ಸೊ ಅಪಶಕ್ನ ಏನೂ ಇಲ್ಲ. ರಾಧಿಕಾ ಅವರೇ, ಹೋಗೋಣ ನಡೀರಿ. ಹೋಗಿ ಬರ್ತೀವಿ. ಪ್ರೀತಿಸಿರೋ ಹುಡುಗಿ ದೂರ ಆದರೆ ನೋವು ಇರುತ್ತೆ, ಇಲ್ಲ ಅನ್ನಲ್ಲ. ಆದರೆ ನೀನು ಈ ಥರ ನಿದ್ದೆ ಮಾಡಿದೆ ರಾಧಿಕಾ ಯೋಚನೆಯಲ್ಲೇ ಕಾಲ ಕಳೀತಾ ಸಂಕಟ ಪಡ್ತಿದ್ರೆ ನಿಮ್ಮಪ್ಪಂಗೆ ಎಷ್ಟು ನೋವಾಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋ ಅಮರ್. ಎಷ್ಟ್ ದಿನ ಅಂತ ಹೀಗೆ ಬೇಜಾರ್ ಮಾಡ್ಕೊಂಡು ಕೂರ್ತೀಯ ಮಗ? ನಿನ್ ಜೀವನಕ್ಕೊಂದು ಗೋಲ್ ಇದೆ, ಡಾಕ್ಟರ್ ಆಗಿ ಜನಕ್ಕೆ ಸೇವೆ ಮಾಡ್ಬೇಕು ಅನ್ನೋ ಕನ್ಸಿದೆ, ಅದನ್ನ ಮರ್ತು ಹೋಗ್ಬೇಡ್ವೋ? ಲೇ ಅಮರ್, ಅಲ್ಲಿ ರಾಧಿಕಾ ತುಂಬ ಹ್ಯಾಪಿಯಾಗಿದ್ದಾಳೋ. ನೀನು ಅಷ್ಟೇ ಹ್ಯಾಪಿಯಾಗಿರ್ಬೇಕು ಅಂತ ಆಸೆ ಪಡ್ತಿದ್ದಾಳೋ. ನಿನ್ನ ಜೊತೆ ಮಾತಾಡಬೇಕು ಅಂತ ಫೋನ್ ಮಾಡಿದ್ರು ಕನೆಕ್ಟ್ ಆಗ್ತಿಲ್ವಂತೋ, ಅದಕ್ಕೆ ನನಗೆ ಕಾಲ್ ಮಾಡಿದ್ಲು. ಅವಳು ಗಂಡನ ಜೊತೆಲೇ ಆಫೀಸ್ಗೆ ಹೋಗ್ತಿದ್ದಾಳಂತೋ. ನೀನಿಲ್ಲಿ ಚೆನ್ನಾಗಿದ್ರೇನೆ ಕಣೋ ಅವಳಲ್ಲಿ ನೆಮ್ಮದಿಯಾಗಿರೋದು. ಸರಿ ಮಗ, ನೀವು ಆಸೆ ಪಟ್ಟ ಹಾಗೇನೆ ನಾನು ಬದುಕ್ತೀನಿ, ನೀವು ಹೊರಡಿ. ಹಾಗಾದ್ರೆ ನಡಿ ಮಗ, ಮನೆಗೆ ಹೋಗೋಣ. ನೀವೆಲ್ಲ ಹೋಗಿ ಅನ್ನಲ್ಲ. ಅದು ಹಾಗಲ್ವೋ? ಏಯ್,
ಮದುವೆ ಆಗಿ ವಾರ ಆಗ್ತಾ ಬಂದ್ರು ರಾಧಿಕಾ ಅವ್ರ ಇಷ್ಟ ಕಷ್ಟ ಏನು ಅಂತ ತಿಳ್ಕೊಳಕ್ಕೆ ಆಗ್ಲಿಲ್ಲ. ಇವಾಗಾದ್ರೂ ತಿಳ್ಕೊಳ್ಳೋಣ. ರಾಧಿಕಾ ಅವರೇ, ನಿಮ್ಗಿಷ್ಟ ಆಗೋ ಕೂಲ್ ಡ್ರಿಂಕ್ ಯಾವ್ದಾದ್ರೂ ಇದ್ರೆ ಹೇಳಿ, ಕೊಡಿಸ್ತೀನಿ. ನಂಗೆ ಇವಾಗೇನು ಕುಡಿಬೇಕು ಅನಿಸ್ತಿಲ್ಲ. ಹೋಗ್ಲಿ, ನಿಮ್ಗಿಷ್ಟ ಆಗೋ ಫುಡ್ ಯಾವುದು ಅಂತ ಹೇಳಿ, ಒಳ್ಳೆ ರೆಸ್ಟೋರೆಂಟ್ಗೆ ಹೋಗೋಣ. ನಂಗೇನು ಬೇಡ ರೀ. ಫಸ್ಟ್ ಟೈಮ್ ನನ್ನ ಜೊತೆ ಹೊರಗೆ ಬಂದಿದ್ದೀರಾ. ನಿಮ್ಗಿಷ್ಟ ಆಗೋದು ಯಾವುದಾದ್ರೂ ನನ್ನ ತೃಪ್ತಿಗೋಸ್ಕರ ಅಟ್ಲೀಸ್ಟ್ ತಗೊಳ್ರಿ ಪ್ಲೀಸ್. ನಮ್ಮ ಅಪ್ಪಂಗೆ ನೀವು ಮಗ ಆಗಿರ್ತೀನಿ ಅಂತ ಅವತ್ತು ಕೊಟ್ಟಿದ್ದ ಮಾತ್ಗಿಂತ ಈ ಪ್ರಪಂಚದಲ್ಲಿ ನನಗಿಷ್ಟ ಆಗೋದು ಬೇರೆ ಯಾವುದೂ ಇಲ್ಲ ರೀ. ಅಷ್ಟೇ ಸಾಕು. ತಗೊಳ್ಳಿ, ನೀರು ಕುಡೀರಿ. ಥ್ಯಾಂಕ್ ಯು. ಇನ್ನು ಸ್ವಲ್ಪ ಕುಡೀರಿ. ಏನ್ ಮಾಡೋದು? ಐ ಲವ್ ಯು. ಸಾರಿ ರಾಧಿಕಾ ಅವರೇ, ಆ್ಯಕ್ಚುಲಿ ಬಿಕ್ಕಳಿಕೆ ಜಾಸ್ತಿ ಆದಾಗ ಸಡನ್ ಶಾಕ್ ಕೊಟ್ಟರೆ ತಕ್ಷಣ ನಿಂತುಬಿಡುತ್ತೆ ಅಂತ ನನ್ನ ಫ್ರೆಂಡ್ ಹೇಳಿದ್ದಾರೆ. ನಿಮ್ಮ ಬಿಕ್ಕಳಿಕೆ ನಿಲ್ಲಿಸೋದಕ್ಕೆ ನನಗೆ ಇದಕ್ಕಿಂತ ಒಳ್ಳೆ ದಾರಿ ಹೊಳಿಲಿಲ್ಲ. ಇವಾಗ ನೋಡಿದ್ರಲ್ಲ, ನಿಂತುಬಿಡ್ತು. ಇವಾಗ ಓಕೆ ಅಲ್ವಾ? ನಾವಿಬ್ಬರು ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡ್ಮೇಲೆ ನಿಮಗೆ ನಾನು ಲವ್ ಬಗ್ಗೆ ಹೇಳೋಣ ಅಂತಿದ್ದೆ. ಆದರೆ ಆ ಸಂದರ್ಭ ಹೀಗೆ ಬಂದ್ಬಿಡ್ತು. ಎನಿವೆ, ನಿಮ್ಗೆ ಹೀಗೆ ಐ ಲವ್ ಯು ಹೇಳಿದ್ದಕ್ಕೆ ನಂಗೆ ತುಂಬ ಖುಷಿ ಆಗ್ತಿದೆ. ನಮ್ಮ ಆಫೀಸ್ ಇದೆ ರಾಧಿಕಾ ಅವರೇ. ಬನ್ನಿ. Congratulations. Happy married life. Congrats, sir. Congrats, madam. Thank you. Happy married ಥ್ಯಾಂಕ್ ಯು. life. ಥ್ಯಾಂಕ್ ಯು. Congratulations. Happy married life, sir. Happy married life, ma'am. ಥ್ಯಾಂಕ್ ಯು. Happy married life, sir. ಥ್ಯಾಂಕ್ ಯು ಸೋ Happy ಮಚ್. married life. ಥ್ಯಾಂಕ್ ಯು ಸೋ ಮಚ್. ನಮ್ ಕೈಲಾಸ್ ಸರ್ ಅಂತ ಗ್ರೇಟ್ ವ್ಯಕ್ತಿನ ಮದುವೆ ಮಾಡ್ಕೊಂಡಿದ್ದು ನಿಮ್ಮ ಅದೃಷ್ಟ ಮೇಡಮ್. ಸಾಮಾನ್ಯವಾಗಿ ತುಂಬಾ ಜನ ಬಾಸ್ಗಳು ಅಧಿಕಾರ ಅಡ್ಡ ಇಟ್ಕೊಂಡು ಅಹಂ ತೋರಿಸ್ತಾರೆ. ಆದ್ರೆ ನಮ್ ಬಾಸ್ ಹಾಗಲ್ಲ, ಸ್ಟಾಫ್ ಮೇಲೆ ಅಭಿಮಾನ ತೋರಿಸ್ತಾರೆ. ಸಂಬಳ ಕೊಟ್ಬಿಟ್ರೆ ನನ್ನ ಕೆಲಸ ಮುಗೀತು ಅನ್ಕೊಳ್ದೆ ನಮ್ ಯೋಗಕ್ಷೇಮನೂ ನೋಡ್ಕೋತಾರೆ. ಅಷ್ಟೇ ಅಲ್ಲ ಮೇಡಮ್, ತಪ್ಪು ಮಾಡಿದ್ರೆ ಬುದ್ಧಿ ಹೇಳಿ
ಆಗಿರೋ ತಪ್ಪನ್ನ ತುಂಬ ಸಲೀಸಾಗಿ ಸರಿ ಮಾಡ್ತಾರೆ. ಸಾರ್ ಜೊತೆ ಕೆಲಸ ಮಾಡೋರು ಮಾತ್ರ ಅಲ್ಲ ಮೇಡಮ್, ಅವ್ರ ಫ್ಯಾಮಿಲಿನೂ ಚೆನ್ನಾಗಿರೋ ಥರ ನೋಡ್ಕೋತಾರೆ. ನಿಜವಾಗ್ಲೂ ನಮ್ಮ ಸರ್ನ ಮದುವೆ ಆಗೋದಕ್ಕೆ ನೀವು ತುಂಬ ಅದೃಷ್ಟ ಮಾಡಿದ್ದೀರಾ. ಸ್ಟಾಫ್ನೇ ಇಷ್ಟು ಚೆನ್ನಾಗಿ ನೋಡ್ಕೋತಾರೆ ಅಂದ್ರೆ ನಿಮ್ಮನ್ನ ಹೃದಯದಲ್ಲಿ ಇಟ್ಕೊಂಡು ನೋಡ್ಕೋತಾರೆ ಮೇಡಮ್. ನೋ, ನಿಮ್ಮ ಸ್ಟೇಟ್ಮೆಂಟ್ಸ್ನ ನಾನು ಒಪ್ಪಲ್ಲ. ನನ್ನ ಮದುವೆ ಆಗಿದ್ದು ರಾಧಿಕಾ ಅವ್ರ ಅದೃಷ್ಟ ಅಲ್ಲ. ನಾನು ಅವ್ರನ್ನ ಮದುವೆ ಆಗಿದ್ದು ಯಾವುದೋ ಜನ್ಮದಲ್ಲಿ ಮಾಡಿದ ಪುಣ್ಯ. ನಮ್ಮಮ್ಮ ನನಗೆ ಮಾಡಿರೋ ಆಶೀರ್ವಾದ, ಪ್ರೀತಿಗೆ ಪ್ರತಿರೂಪ ಅವರು, ಸೌಜನ್ಯಕ್ಕೆ ಜೀವಂತ ನಿದರ್ಶನ. ದೊಡ್ಡೋರ್ ಬಗ್ಗೆ ಇರೋ ವಿನಯ, ಬೇರೆ ಮನುಷ್ಯರಿಗೆ ತೋರಿಸೋ ಮಮಕಾರಕ್ಕೆ ರಾಧಿಕಾ ಅವರು ಒಂದು ಉದಾಹರಣೆ. ಅಂಥ ಒಂದು ಹೆಣ್ಣು ನನ್ನ ಜೀವನಕ್ಕೆ ಅರ್ಧಾಂಗಿಯಾಗಿ ಬಂದಿದ್ದು ನನ್ನ ಅದೃಷ್ಟ. ಯಾ, ಗೋ ಟು ಯೋರ್ ವರ್ಕ್. ಅಯ್ಯೋ, ಏನಾಯ್ತು? ಆ ಸೋಫಾ ಮೇಲೆ ಕೂರ್ಸಿ ಅವ್ರನ್ನ. ಸೋಫಾ ಮೇಲೆ ಹುಷಾರಾಗಿ ಕೂರ್ಸಿ. ಕರ್ಕೊಂಡು ಹೋಗಿ. ಹುಷಾರಾಗಿ. BP ತುಂಬ ಡೌನ್ ಆಗಿದೆ. ನಾನೊಂದು ಇಂಜೆಕ್ಷನ್ ಬರ್ಕೊಡ್ತೀನಿ, ಬೇಗ ತಗೊಂಡು ಬನ್ನಿ. ಪೇಪರ್ ಆ್ಯಂಡ್ ಪೆನ್. ಈ ಇಂಜೆಕ್ಷನ್ ಬೇಗ ತಗೊಂಡು ಬನ್ನಿ. ತಗೊಳ್ಳಿ. ಇನ್ನೊಬ್ರು ಯಾರಾದ್ರೂ ಹೋಗಿ ಒಂದು ಎಳ್ನೀರು ತಗೊಂಡು ಬನ್ನಿ. ಇಲ್ಲಿ ನೋಡಿ, ನಿಧಾನಕ್ಕೆ. ಹಾಂ, ಆರ್ ಯು ಓಕೆ? ಕುಡಿಯಮ್ಮ. ಇನ್ನು ಸ್ವಲ್ಪ ಕುಡಿ. ಸಾಕು ಮೇಡಮ್. ಇಂಜೆಕ್ಷನ್ ತಂದ್ರಾ? ಆಗೋಯ್ತು. ಥ್ಯಾಂಕ್ಸ್ ಮೇಡಮ್. ಓಕೆ. ಇವಾಗ ಹೇಗಿದ್ದೀರಾ? ಪರವಾಗಿಲ್ಲ ಮೇಡಮ್. ನೋಡೋದಕ್ಕೆ 7th ಮಂತ್ ತುಂಬಿರೋ ಥರ ಕಾಣ್ತೀರಾ. ಹೌದು ಮೇಡಮ್. ತುಂಬ ಸುಸ್ತಾಗಿದ್ದೀರಾ. ಒಳಗಡೆ ಬೇಬಿಗೂ ಕೂಡ ಸರಿಯಾದ ಪೌಷ್ಟಿಕರ ಆಹಾರ ಸಿಗ್ತಿದೆ ಅನ್ನಿಸ್ತಿಲ್ಲ. ಈ 2 ಮಂತ್ಸ್ ಕಂಪ್ಲೀಟ್ ಬೆಡ್ ರೆಸ್ಟ್ ತಗೋಬೇಕು ಅಂತ ಗೈನಕಾಲಜಿಸ್ಟ್ ಹೇಳಿಲ್ವಾ? ಹೇಳಿದ್ರು ಮೇಡಮ್. ಹೇಳಿದ್ಮೇಲೂ ನೀವ್ಯಾಕೆ ಆಫೀಸಿಗೆ ಬರ್ತಿದ್ದೀರಾ? ಅದು ನಿಮ್ಗೂ ನಿಮ್ಮ ಹೊಟ್ಟೆಲ್ ಬೆಳೀತಿರೋ ಮಗುಗೂ ಅಪಾಯ ಅಂತ ಗೊತ್ತಿಲ್ವಾ? ಆಕ್ಚುಲಿ ಅವ್ರಿಗಿರೋ ಲೀವ್ಸ್ ಎಲ್ಲ ಬಳಸ್ಬಿಟ್ಟಿದ್ದಾರೆ ಮೇಡಮ್. ಅಮ್ಮ ಆಗೋದು ಅಂದ್ರೆ ಪುನರ್ಜನ್ಮ ತಾಳೋದು, ಇನ್ನೊಂದು ಜೀವಕ್ಕೆ ಜೀವ ತುಂಬೋದು. ಅಂತ ಹೆಣ್ಗೆ ಲೀವ್ಸ್ ಇಲ್ಲ ಅಂತ ಕಷ್ಟ ಕೊಡ್ತೀರಾ? ಆಫೀಸಲ್ಲಿ ಇಷ್ಟೊಂದು ಜನ ಸ್ಟಾಫ್ ಇದ್ದಾರೆ. ಇವ್ರಿಗೆ ಡೆಲಿವರಿ ಆಗಿ ಮತ್ತೆ ಆಫೀಸಿಗೆ ವಾಪಸ್ ಬರೋವರೆಗೂ ಇವ್ರ ಕೆಲ್ಸನ ಎಲ್ಲರೂ ಶೇರ್ ಮಾಡ್ಕೊಂಡು ಮಾಡ್ಬೋದಲ್ಲ? ಕೈಲಾಶ್ ಅವರೇ, ಸಲುಗೆ ತಗೋತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಇಟ್ಸ್ ಓಕೆ ರೀ. ನಿಮ್ಮ ಹೆಂಡತಿ ಆಗಲ್ಲ, ಒಬ್ಬ ಮನುಷ್ಯಳಾಗಿ
ಫ್ಯೂಚರ್ ಡಾಕ್ಟರ್ ಆಗಿ ಹೇಳ್ತಿದ್ದೀನಿ. ಸ್ಟಾಫ್ನ ಇಷ್ಟು ಚೆನ್ನಾಗಿ ನೋಡ್ಕೊಳ್ಳೋ ನೀವು ಇಂಥ ಪ್ರೆಗ್ನೆಂಟ್ ಲೇಡಿ ಇರುವಾಗ ಅವಶ್ಯಕತೆ ನೋಡ್ಕೊಂಡು ಸ್ಯಾಲರಿಡ್ ಮ್ಯಾಟರ್ನಿಟಿ ಲೀವ್ ಕೊಟ್ರೆ ಚೆನ್ನಾಗಿರ್ತಿತ್ತು. ಒಂದ್ಸಲ ಯೋಚನೆ ಮಾಡಿ. ಈ ಥರ ಸಲುಗೆ ತಗೊಂಡು ಹೇಳ್ತಿರೋದಕ್ಕೆ ಐ ಆಮ್ ರಿಯಲಿ ಸಾರಿ. ಅಯ್ಯೋ ದೇವ್ರೆ, ಸಾರಿ ಯಾಕ್ರಿ? ಆಫೀಸ್ ಮೇಲೆ ನನಗೆಷ್ಟು ಅಧಿಕಾರ ಇದೆಯೋ ನನ್ನ ಹೆಂಡತಿಯಾಗಿ ನಿಮಗೂ ಅಷ್ಟೇ ಹಕ್ಕಿದೆ.